ಮಂಡ್ಯ ನಗರದ ಶ್ರೀ ಗಾಯತ್ರಿ ಸಮುದಾಯ ಭವನದಲ್ಲಿ ಇಂದು ಶ್ರೀಮದ್ ರಾಮಾನುಜ ಗೋಶಾಲಾ ಸೇವಾ ಟ್ರಸ್ಟ್ ವತಿಯಿಂದ ಬ್ರಹ್ಮೋಪದೇಶ ಸಮಾಶ್ರಯಣ ಮತ್ತು ಧಾರ್ಮಿಕ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಕಳೆದ 13 ವರ್ಷಗಳಿಂದ ಸತತವಾಗಿ ಶ್ರೀವೈಷ್ಣವ ಸಂಪ್ರದಾಯದ ಸೇವೆ ಮಾಡುತ್ತಾ ಬಂದಿರುವ ಈ ಸಂಸ್ಥೆಯು ಇಂದು 16 ಒಟ್ಟುಗಳಿಗೆ ಉಪನಯನ ಸಂಸ್ಕಾರವನ್ನು ನೀಡಿತು. ಕಾರ್ಯಕ್ರಮವು ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದ್ದು, ಮುಂಜಾನೆ 5 ಗಂಟೆಗೆ ಒಟ್ಟುಗಳಿಗೆ ಗಣೇಶ ಪೂಜೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಿಗದಿತ ಶುಭಲಗ್ನದಲ್ಲಿ ಬ್ರಹ್ಮೋಪದೇಶ ಮತ್ತು ಉಪನಯನ ಕಾರ್ಯಕ್ರಮಗಳು ನಡೆದವು. ಕೇವಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ಜನಸೇವೆಯ ಉದ್ದೇಶದಿಂದ ಕಾರ್ಯಕ್ರಮದಲ್ಲಿ ವಿಶೇಷ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗಿತ್ತು. ಸಂಜೀವಿನಿ ಬ್ಲಡ್ ಕ್ಯಾಂಪ್ ಮತ್ತು ಆರೋಗ್ಯ ಸಿಬ್ಬಂದಿಯ ಸಹಯೋಗದೊಂದಿಗೆ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ ನೇತ್ರ ತಪಾಸಣಾ ವ್ಯವಸ್ಥೆಯನ್ನೂ ಮಾಡಲಾಗಿದ್ದು, ಭಕ್ತಾದಿಗಳು ಇದರ ಸದುಪಯೋಗ ಪಡೆದುಕೊಂಡರು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎನ್ಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಶ್ರೀವೈಷ್ಣವ ಬಾಂಧವರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಸಾಮಾಜಿಕ ಸೇವೆಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಸುಮಾರು 2013ರಿಂದ 2026ರಲ್ಲಿ ಸತತವಾಗಿ 13 ವರ್ಷಗಳ ಕಾಲದಿಂದ ಒಂದು ಶ್ರೀವೈಷ್ಣವರ ಸೇವೆ ಮಾಡಬೇಕಂತೇಳಿ ಅದರಲ್ಲಿ ಬ್ರಹ್ಮೋಪದೇಶ ಸಮಾಶ್ರಯಣ ಕಾರ್ಯಕ್ರಮ, ಉಪನಯನ ಕಾರ್ಯಕ್ರಮ ನಾವು ಸತತವಾಗಿ ಹಮ್ಮಿಕೊಂಡು ಬಂದಿದ್ದೀವಿ. ಇದರಿಂದ ನಮ್ಮ ವೈಷ್ಣವ ಬಾಂಧವರಿಗೆಲ್ಲ ಅನುಕೂಲ ಆಗ್ತಿದೆ ಅಂತ ನಾವು ಬಯಸ್ತೀವಿ. ಹಾಗೆ ನಮ್ಮ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಸೇವೆಯನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ವೈಷ್ಣವ ಬಾಂಧವರೆಲ್ಲ ಸಹಕರಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಸರ್, ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಬೆಳಗ್ಗೆ ನಾವು ಪ್ರಾತಃ ಕಾಲ 5 ಗಂಟೆಗೆ ಒಟ್ಟುಗಳಿಗೆ ಅಂದರೆ ಬ್ರಹ್ಮೋಪದೇಶ ಆಗುವಂಥ ಹುಡುಗರುಗಳಿಗೆ ಗಣೇಶಾಸ್ತ್ರ ಇಟ್ಕೊಂಡಿದ್ವಿ. ಅದಾದಮೇಲೆ ಉಪನಯನ ಕಾರ್ಯಕ್ರಮ, ಅದಾದಮೇಲೆ ಮಾತೃಭೋಜನ, ಅದಾದಮೇಲೆ ಭಿಕ್ಷಾಟನೆ, ಅದಾದಮೇಲೆ ಸಮಾಶ್ರಯಣ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಮತ್ತು ಈ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಬಂದು ಒಂದು ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ತಪಾಸಣಾ ಶಿಬಿರವನ್ನು. ಹಾಗೆ ಸಂಜೀವಿನಿ ಬ್ಲಡ್ ಕ್ಯಾಂಪಿಂದ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದಾರೆ. ಹಾಗೆ ಕಣ್ಣಿನ ತಪಾಸಣಾ ಶಿಬಿರ ಕೂಡ ಇದರಲ್ಲಿದೆ. ಇದರ ಸದುಪಯೋಗ. ಸಮಾರಂಭದಲ್ಲಿ ಪ್ರಮುಖರಾದ ಮೂರ್ತಿ, ಶಂಭುಗೌಡ, ಸತೀಶ್, ನರೇಂದ್ರ ಕುಮಾರ್, ಅಮಿತ್ ಕೃಷ್ಣ, ಗಣೇಶ್ ಗೌಡ, ಜಯರಾಮು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು.